ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಪ್ರಾತಸ್ಮರಣೀಯ ಸದ್ಗುರು ಸಿದ್ಧಾರೂಢರ ಹಾಗೂ ಸದ್ಗುರುಗಳ ಪವಿತ್ರವಾಗಿರುವಂಥ ಚರಣಕಮಲಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂಥ ಜಗದ್ಗುರು ಮೌನೇಶ್ವರ ಮಹಾಸ್ವಾಮಿಗಳ ದಿವ್ಯಚರಣಕ್ಕೂ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ, ಪುಣ್ಯಾತ್ಮರೇ, ವಿಷಯ ಬಹಳ ಗಹನ, ಆದರೆ ಸಮಯದ ಅಭಾವ ಇರಲಿ. ನಿಮಗೊಂದು ಮಾತು ಹೇಳ್ತೀನಿ, ನಾ ಭಾಳ ಹೇಳಂಗಿಲ್ಲ. ಪ್ರತಿಯೊಬ್ಬನಿಗೆ ಏನು ಬೇಕಾಗ್ಯದ ಅಂತ ಕೇಳಿದ್ರೆ ಅಪೇಕ್ಷೆ ಎದ್ರದದ? ಸುಖದ ಅಪೇಕ್ಷೆ ಅದು. ಎಲ್ಲರಿಗೆ, ಯಾರಿಗೆ ನಮಗೆ ದುಃಖ ಬೇಕಂತ ಯಾರು ಇರ್ತಾರ? ಎಲ್ಲರಿಗೂ ಸುಖದ ಅಪೇಕ್ಷೆ ಅದು. ಸುಖದ ಅಪೇಕ್ಷೆ ಅದ. ಶಾಸ್ತ್ರ ಏನು ಹೇಳ್ತದೆ ಅಂತಂದ್ರೆ ಮೋಕ್ಷ ಅಂತ ಹೇಳ್ತದೆ. ಆ ಸುಖಕ್ಕನೇ ಮೋಕ್ಷ ಅಂತಂತಾರೆ, ಮತ್ತೊಂದು ಏನೂ ಅಲ್ಲ. ನಿಮಗೆ ಸುಖದ ಅಪೇಕ್ಷೆ ಅದ ಇಲ್ಲ? ಮತ್ತು ನೀವು ಎಲ್ಲ ಮೋಕ್ಷಾರ್ಥಿಗಳೇ. ಆದರೆ ಯಾಕೆ ನಿಮಗೆ ಅದು ಆಗಿಲ್ಲ ಅಂತಂದ್ರೆ, ಸಮತ್ವ ಭಾವ ಯಾಕೆ ಬಂದಿಲ್ಲ ಅಂತಂದ್ರೆ, ತಾನೇ ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿಯ ಭವ ಬಂದ? ಸರ್ಪಭೂಷಣ ಶಿವಯುಗಳು ಹೇಳಿದಂತೆ, ತಾನೇ ತನ್ನ ಮೂಲವ ಕಂಡು ಸುಖಿಯಾದ ಬಳಿಕ ಇನ್ನೆಲ್ಲಿಯ ಭವ ಬಂದಂದ್ರೆ ಹುಟ್ಟುವುದು ಸಾಯುವುದು. ಅತಿ ದುಃಖ ಯಾವುದಪ್ಪ ಅಂದ್ರೆ ಹುಟ್ಟುವುದು ಸಾಯುವುದು. ಈ ನಡಬಾರ್ಕಿನ ದುಃಖಗಳೆಲ್ಲ ಚಿಲ್ಲರ್ ಪೈಸಾ ಇದ್ದಂಗೆ. ಇವು ಲೆಕ್ಕಕ್ಕಿಲ್ಲಿವು. ಒಂದು ಹುಟ್ಟು ದುಃಖ, ಒಂದು ಸಾಯು ದುಃಖ. ನಮಗೆ ಗುರುಕೃಪೆ ಆಗದ ವಿನಃ ಏನಾಗ್ತದಪ್ಪ ಅಂದ್ರೆ, ನಿಜವಾದ ಅರ್ಥ ತಾನೇ ತನ್ನ ಭಾಳ ಗಹನದ ಇದು. ನೀವೆಲ್ಲರೂ ವ್ಯವಹಾರ ಮಾಡುವಾಗ ಏನಂತೀರಿ? ನಾನು, ನನ್ನದು. ಹೌದಾ? ನಾನು ಮತ್ತು ನನ್ನದು, ಈ ಎರಡು ಶಬ್ದ ನಿಮ್ಮಲ್ಲಿ ಅದಾವೆ. ಮನುಷ್ಯನೊಳಗೆ ಎರಡು ಶಬ್ದ ಅದಾವ, ಅವು ಒಟ್ಟ ಹೋಗೋಲ್ಲಾಗ್ಯಾವ. ಯಾಕೆ ಹೋಗೋಲ್ಲಾಗ್ಯಾವ ಅಂತಂದ್ರೆ, ಅದನ್ನು ನೀವು ಸ್ವಚ್ಛ ಮಾಡೋಕ್ಕೆ ಕೊಟ್ಟಿಲ್ಲ. ಪುಣ್ಯಾತ್ಮರೇ, ನೀವು ಬಟ್ಟೆಗಳನ್ನು ಸ್ವಚ್ಛ ಮಾಡ್ಲಿಕ್ಕೆ ಕೊಡ್ಬೇಕಾದ್ರೆ ಅಗಸ್ರಿಗೆ ಕೊಡ್ತಿರಿಲ್ಲೋ? ಇವು ಬಟ್ಟೆಗಳು ಅಗಸ್ರಿಗೆ ಕೊಟ್ರಿ ಅಂದ್ರೆ ಅವರು ಸ್ವಚ್ಛ ಒಗೆದು ಮಾಡಿ ಇಸ್ತ್ರಿ ಮಾಡಿ ಮತ್ತು ನಮಗೆ ಕೊಡ್ತಾರೆ. ಭಾಳ ಚಂದ ಮಾಡ್ಯಾನಪ್ಪ, ಸ್ವಚ್ಛ ಮಾಡ್ಯಾನ. ಹಂಗೆ ಅವರಿಗೆ ಬಟ್ಟೆಗಳು ಕೊಟ್ಟ ಮೇಲೆ ಅವ್ರು ಸ್ವಚ್ಛ ಮಾಡ್ತಾರೆ. ಹಂಗೆ ಮನಸ್ಸು ನೀವು ಗುರುಗಳಿಗೆ ಕೊಟ್ಟರೆ ಸ್ವಚ್ಛ ಆಗ್ತದದು. ಬರೀ ನೀವು ಕೂತು ಇದು ಮಾಡೋದು, ಮನಸ್ಸನ್ನು ತಮ್ಮಲ್ಲಿ ಇಟ್ಕೊಳ್ಳೋದು, ಅದೇ ಹಂಗೆ ಸ್ವಚ್ಛ ಆಗ್ತದೆ. ಕೊಡಬೇಕದು ಮನಸ್ಸು ಯಾರಿಗೆ ಕೊಡಬೇಕು? ಗುರುಗಳಿಗೆ. ಗುರುವಿನ ಕೃಪೆ ಇಲ್ಲದೆ ಏನನ್ನೋದಲು ಎಂತಪ್ಪನಿಗೂ ದೊರಕೊಳ್ಳಲರಿಯದು ಸಮ್ಯಜ್ಞಾನ ಅಂತ ಪರಮಾನುಭವ ಬೋಧದೊಳಗೆ ನಿಜಗುಂಡ್ರು ಹೇಳ್ಯಾರ. ಎಂಥ ಯಾಕಿರಲ್ಲವ? ಗುರುವಿನ ಕೃಪೆ ಆಗಲಾರ್ದೆ, ಗುರುವಿನ ಆಶೀರ್ವಾದ ಆಗಲಾರ್ದೆ, ಗುರು ತೆರೆ ಮೇಲೆ ಹಸ್ತ ಇಡಲಾರ್ದೆ, ಗುರುವಿನ ಪ್ರೀತಿಯನ್ನು ನೀವು ಗಳಿಸಲಿಲ್ಲ ಅಂತಂದ್ರೆ, ನೀವು ಎಂಥವ್ರಿದ್ದರೂ ಏನೇನು ಓದಿದರೂ ಕೂಡ ನೀವು ಶಾಣ್ಯರು ಅನಿಸ್ಕೋಬೋದು, ಪಂಡಿತರು ಅನಿಸ್ಕೋಬೋದು, ತಾಸುಗಟ್ಟಲೆ ಹೇಳಬಹುದು. ಆದರೆ ಮನುಷ್ಯನೊಳಗೆ ಶಾಂತಿ ಸಮಾಧಾನ ಅನ್ನೋದು ಇಲ್ಲ. ಪ್ರಪಂಚದೊಳಗೆ ಏನಾಗ್ಯದ? ನಿಮಗೆ ಸುಖ ಇಲ್ಲೇನು? ಪ್ರಪಂಚದಾಗ ಸುಖ ಅದ ಇಲ್ಲ ಅಂತಂದು ಶಾಸ್ತ್ರ ಹೇಳಂಗಿಲ್ಲ. ಹೇಳ್ತಾವ್ರಿ ಸುಖ ಅದ. ಸುಖ ಇದ್ದಿಲ್ಲ ಅಂತಂದ್ರೆ ನೀವು ಯಾಕೆ ಹೋಗ್ತೀರ ಅಲ್ಲಿ? ನೀವು ಬಿಡಾನ ಎಲ್ಲಿ ಹೋಗ್ತೀರಿ? ನೀವು ಅಲ್ಲೇ ಹೋಗ್ತೀರಿಲ್ಲ. ಮತ್ತು ಸುಖ ಅದತ್ತೆ ಹೋಗ್ತಿರೋ ಇಲ್ಲತ್ತು ಹೋಗ್ತಿರೋ? ಸುಖ ಅದ. ಅದು ಮತ್ತಾಕ್ರಿ ಇದೇನೇನು ಹೇಳತ್ತೀರಿ? ಬೇರೆನೇ ಹೇಳತ್ತೀರಲ್ಲ. ಸಮಾಧಾನ ಇಲ್ಲ. ಸುಖ ಅದ, ನಿಮಗೆ ಸಮಾಧಾನ ಇಲ್ಲ. ಯಾಕೆ ಇಲ್ಲ ಅಂತಂದ್ರೆ, ನಿಮ್ಮಲ್ಲಿ ಭೇದದ. ನಾನು ನನ್ನದು, ನಾನು ನನ್ನದು, ನಾನು ನನ್ನದು ಅನ್ನೋದದ, ಹೋಗಂಗಿಲ್ಲ ಅದು. ಇದು ನಾನು ಅನ್ನೋದು ಏನದಲ್ಲ, ನನ್ನದು ಅಂತಕ್ಕಂಥದ್ದನ್ನು ಹುಟ್ಟಿಸ್ತವೆ. ನನ್ನದು ಅಂತಕ್ಕಂಥದ್ದು ಏನದಲ್ಲ, ನೀವು ಏನೇನು ನಂದು 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 ಅತ್ತಿರಲ್ಲ, ಅವೆಲ್ಲ ನಾಶ ಆಗಿ ಹೋಗ್ತದೆ. ನಾ ಹೇಳೋ ಪದ್ಧತಿ ಭಾಳ ಮಜಾ ಇರ್ತದೆ, ತಿಳ್ಕೊಬೇಕು ನೀವು. ನಂದು 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 ಅಂತ ಏನು ಅಂದಿರಲ್ಲ, ಅವೆಲ್ಲವೂ ಕೂಡ ಒಂದಿಲ್ಲ ಒಂದು ದಿವಸ ಎಲ್ಲ ನಾಶ ಆಗಿ ಹೋಗ್ತಾವೆ. ಆದರೆ ನಾನು ಅನ್ನೋದು ಏನು ನೀವು ಒತ್ತಿರಲ್ಲ, ಅದು ಎಂದೂ ನಾಶ ಆಗಂಗಿಲ್ಲ. ತಿಳ್ಕೋರಿ ನೀವು.
ಹಂಗಾರೆ ನಾನು ಅನ್ನೋದು ಯಾವುದದು? ನಾಶ ಆಗಂಗಿಲ್ಲ ಅಂತ ಹೇಳ್ತಾರೆ ಇವರು. ನಂದು ನಾಶ ಆಗ್ತದೆ, ನಾನು ಅನ್ನೋದು ನಾಶ ಆಗಂಗಿಲ್ಲ. ಅದಕ್ಕೆ ಶ್ರುತಿ ಭಗವತಿ ಏನು ಹೇಳ್ತದೆ? ಅಹಂ ಬ್ರಹ್ಮ ಅಸ್ಮಿ, ಅಹಂ ಬ್ರಹ್ಮಾಸ್ಮಿ. ಅದು ಒಂದು ಕಾಲಕ್ಕೆ ನಾಶ ಆಗ್ತದೆ. ನಾಶ ಆದಮೇಲೆ ಸಹಜ ಅವಸ್ಥೆ ಅಂತ ಇರ್ತದೆ, ಅವಾಗ ಬರ್ತದೆ. ಈಗ ನಿಮಗೆ ಸಮತ್ವ ಭಾವ ಬರಬೇಕಾಗ್ಯದ. ಯಾಕಂತಂದ್ರೆ ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿ. ಇದು ಬಂದ್ರೆ ನಿಮಗೆ ಸಮಾಧಾನ ಆಗ್ತದೆ. ಎಲ್ಲರನ್ನೂ ಒಂದೇ ರೀತಿಯಿಂದ ಕಾಣುವಂಥ ಬುದ್ಧಿ ಮನಸ್ಸಿನೊಳಗೆ ಬರಬೇಕಾದ್ರೆ ಮನಸ್ಸು ಕ್ಷಮೆ, ದಮೆ, ತಿತಿಕ್ಷಾ, ಶ್ರದ್ಧಾ, ಸಮಾಧಾನ, ಭಕ್ತಿ, ಉಪರತಿ ಇವೇನು ತ್ವಾಡೆ ಅದಾವನು. ಇವು ದಗದದಾವ. ಇವು ದಗದಾದ್ರೆ ಮಾಡೋಂಗಿಲ್ಲ. ಅದು ಆಗ್ಬೇಕಂದ್ರೆ ಅದೇ ಹಂಗೆ ಆಗ್ತದೆ. ಅದು ನಿಮಗೊಂದು ಮಾತು ಹೇಳ್ತೀನಿ ನಾ, ಈ ಜಗತ್ತಿನೊಳಗೆ ಕೆಟ್ಟವರು ಅದಾರ, ಒಳ್ಳೆಯವರು ಅದಾರ, ಹೌದಿಲ್ರಿ? ಆದರೆ ಕೆಟ್ಟವರಿಗೆ ಒಳ್ಳೆಯವರಿಗೆ ಮೂಲ ಸ್ಥಾನ ಒಂದೇ ಅದ. ಕೆಟ್ಟವನಿಗೂ ಅದೇ ಅದ, ಒಳ್ಳೆಯವನಿಗೂ ಅದೇ ಅದ. ಅದು ಬಿಟ್ಟು ಕೆಟ್ಟವೂ ಇಲ್ಲ, ಅದು ಬಿಟ್ಟು ಒಳ್ಳೆಯವೂ ಇಲ್ಲ. ಹ್ಯಾಂಗಂದ್ರೆ ನಿಮಗೆ ಹೇಳ್ತೀನಿ ಒಂದು ಮಾತು. ಗಟಾರದ ನೀರ ಅಂತತ್ತೀರಿ, ಹಳ್ಳದ ನೀರ ಅಂತತ್ತೀರಿ, ಬಾವಿ ನೀರ ಅಂತತ್ತೀರಿ, ಕೆರೆ ನೀರ ಅಂತತ್ತೀರಿ, ಡ್ಯಾಮಿನ ನೀರ ಅಂತತ್ತೀರಿ. ಇವತ್ತೀರಿ ಎಲ್ಲೋ ಎಲ್ಲಿದ್ದು ನೀರು? ಗಟಾರ ನೀರು ಕೆಟ್ಟ ಹೊಲಸು ತೆಗಿಯ ಕಡೆ ಹತ್ತಾರೆ. ಬಾವಿ ನೀರು ಅದಾವ, ಹಳ್ಳದ ನೀರು ಅದಾವ, ಅವು ಕೆರೆ ನೀರು ಅದಾವ, ಅಲ್ಲಿ ನೀರು ಅದಾವ, ಇಲ್ಲಿ ನೀರು ಅದಾವ. ನೀರು ಗಟಾರದಿದ್ದರೂ ಕೂಡ ಅದರ ಮೂಲ ಸ್ಥಾನ ಯಾವುದು ಗೊತ್ತಾಗ್ಯದ ನಿಮಗೆ? ಗಟಾರದ ನೀರೇ ಅದಾವು, ಆದರೆ ಮೂಲ ಸ್ಥಾನ ಯಾವುದದು? ತಾನೇ ತನ್ನ ಮೂಲವು ಕೊಂಡು ಸುಖಿಯಾದ ಬಳಿಕ. ಗಟಾರದ ನೀರಿದ್ದರೂ ಕೂಡ ಸಮುದ್ರದೇ ಅದದು, ತಿಳ್ಕೊರಿ ಪುಣ್ಯಾತ್ಮರೇ. ಗಟಾರದ ನೀರಿದ್ದರೂ ಕೂಡ ಸಮುದ್ರದ ನೀರೇ ಅದ. ಬಾವಿ ನೀರಿದ್ದರೂ ಸಮುದ್ರದ ನೀರೇ, ಕೆರೆ ನೀರಿದ್ದರೂ ಸಮುದ್ರದೇ, ಆಮೇಲೆ ಡ್ಯಾಮಿನ ನೀರಿದ್ದರೂ ಸಮುದ್ರದೇ. ಮತ್ತು ಹಿಂಗ್ಯಾಕೆ ಅತ್ತಾರ್ರಿ? ಇವಕ್ಕೆ ಉಪಾಧಿಗಳು ಬೇರೆ ಬೇರೆ ಅದಾವೆ. ಗಟಾರ ಉಪಾಧಿ ಆಗ್ಯದ, ಇದಕ್ಕೆ ಗಟಾರ ನೀರು ಅಂದಾರ. ಬಾವಿ ಉಪಾಧಿ ಆಗ್ಯದ, ಬಾವಿ ನೀರು ಅಂದಾರ. ಹಿಂಗೆ ಉಪಾಧಿಗಳು ಹ್ಯಾಂಗೆ ಆಗ್ತಾವಲ್ಲ, ಹಂಗಂಗೆ ಅವಕ್ಕೆ ಹೆಸರು ಕೊಟ್ಕೋತ ಹೋಗಿದ್ದೆವು. ಇವು ನಂದು 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 ಅಂತ ಅಲ್ಲಾಗತ್ತೀರಿ. ಅವು ಉಪಾಧಿ ಅನ್ನೋದೇನು ತೆಗೆದು ಹಾಕಿದ್ರಿ ಅಂದ್ರೆ ನಿಮಗೆ ನಿಮ್ಮ ಮುಖ ನೋಡ್ಲಾಕ ಒಂದು ಉಪಾಧಿ ಅದ. ಕನ್ನಡಿ ಎಲ್ಲಿತಾನೆ ಇರ್ತದೆ, ಅವಲ್ಲಿತಾನೆ ಪ್ರತಿಬಿಂಬ ನೀವು ಕಾಣಿಸ್ತೀರಿ. ಒಳಗೆ ನೀವೇ ಕಾಣಿಸ್ತೀರಿ, ಇವನು ಬೇರೆಯವರು ಕಾಣಿಸ್ತಾರ, ನೀವೇ ಕಾಣಿಸ್ತೀರಲ್ಲ. ಹಂಗೆ ಈ ಅಂತಃಕರಣ ದರ್ಪಣದಲ್ಲಿ ನಿಮ್ಮ ಆತ್ಮ ಅಂತಕ್ಕಂಥದ್ದು ಏನದಲ್ಲ, ನಿಮ್ಮ ಸ್ವರೂಪ ನಿಮಗೆ ತಿಳಿಸ್ಕೊಡ್ತಾನೆ ಗುರು. ಕನ್ನಡಿ ತೋರಿಸ್ತಾನೆ. ಕನ್ನಡಿ ಅಂತಃಕರಣ ದರ್ಪಣದಲ್ಲಿ ನೀವು ಏನು ಮಾಡಬೇಕು? ತಾನೇ ತನ್ನೋಳು. ಭಾಳ ಮಜಾ ಪದ್ಯದ ಇದು. ಇದಕ್ಕೆ ಟೈಮ್ ಭಾಳ ಬೇಕಿದು ಬಿಡಿಸ್ಬೇಕಾದ್ರೆ, ಭಾಳ ಗಹನೋದ. ತಾನೇ ತನ್ನೋಳು ತನ್ನ ನಿಜವು ನೋಡಲು ನಿಜಗುಂಡ್ರ ಅನ್ನೋದಿದು. ತಾನೇ ತನ್ನೋಳು ತನ್ನ ನಿಜವು ನೋಡಲು ಚಿತ್ತ ಅಖಂಡ ಪರಮಾನಂದ ರೂಪವನ್ನು ನೋಡ್ರಿ. ಒಬ್ಬನೇ ತಾನೇ ತನ್ನೋಳು ತನ್ನ, ಇದು ಹ್ಯಾಂಗೆ ಸಾಧ್ಯದ? ತಾನೇ ಅಂದ್ರೆ ಪರಮಾತ್ಮ. ನಾನು ಅಂತ ಏನಂತಿರಲ್ಲ ನೀವು ಎದಕ್ಕೆ ಅಂತೀರಿ ನಾನು ಅಂತ? ದೇಹಕ್ಕೆ ಅನ್ನೋದಿಲ್ಲ, ಪ್ರಾಣಕ್ಕೆ ಅನ್ನೋದಿಲ್ಲ, ಮನಸ್ಸಿಗೆ ಅನ್ನೋದಿಲ್ಲ, ಬುದ್ಧಿಗೆ ಅನ್ನೋದಿಲ್ಲ, ಚಿತ್ತಿಗೆ ಅನ್ನೋದಿಲ್ಲ, ಅಹಂಕಾರಕ್ಕೆ ಅನ್ನೋದಿಲ್ಲ. ಯಾಕೆ? ಅವು ನಿಮ್ಮಿಂದ ತಿಳಿಸ್ಕೊಳ್ತಾವೆ, ನೀವು ಅರಿತೀರಿ, ಅವು ಅರ್ಸ್ಕೊತಾವ. ಅದಕ್ಕೆ ಅವುಗಳಿಗೆ ನೀವು ಅನ್ನಂಗಿಲ್ಲ. ಅವು ನಿಮ್ಮಿಂದ ಬೇರೆ ಅದಾವ, ನಾಶ ಆಗಿ ಹೋಗ್ತಾವ. ಪ್ರಾತಿಭಾಷಿಕ ಸತ್ತ ಅದಾವ, ಕೆಲವು ವ್ಯವಹಾರಿಕ ಸತ್ತ ಅದಾವ. ನೀವು ಪಾರಮಾರ್ಥಿಕ ಸತ್ತವಳಂತ ಸ್ವಚ್ಛ ಪರಬ್ರಹ್ಮ ಸ್ವರೂಪನೇ ಇದ್ದೀರಿ. ಅವು ಎಲ್ಲ ನೀರುಗಳು ಗಟಾರದು ಅವು ಇವು ಇದ್ದರೂ ಕೂಡ ನೀರು ಮಾತ್ರ ಸಮುದ್ರದೇ ಅಂತ ತಿಳ್ಕೊಂಡ್ರಿ ಅಂದ್ರೆ ಗಟಾರನೂ ಪ್ರೀತಿಸ್ತೀರಿ, ಬಾವಿನೂ ಪ್ರೀತಿಸ್ತೀರಿ, ಕೆರೆನೂ ಪ್ರೀತಿಸ್ತೀರಿ. ಹಂಗೆ ಕೆಟ್ಟವನಲ್ಲಿನೂ ಅದೇ ಅದ, ಒಳ್ಳೆಯವನಲ್ಲಿನೂ ಅವನೇ ಅದಾನ, ಮಧ್ಯಮನಲ್ಲಿನೂ ಅವನೇ ಅದಾನ, ರಾಜನಲ್ಲಿನೂ ಅವನೇ ಅದಾನ, ಗುರುವಿನಲ್ಲಿನೂ ಅದೇ. ಇದನ್ನು ತಿಳ್ಕೊಂಡು ಅವನಿಗೆ ಗುರು ಅಂತ ಕರೀತಾರೆ ನೋಡ್ರಿ. ಇಷ್ಟೇ, ಮತ್ತೇನಿಲ್ಲ. ಇದನ್ನು ನೀವು ತಿಳ್ಕೊಳ್ಳೋಕ್ಕೆ ಇಲ್ಲಿ ಬಂದಿರಿ. ಇದನ್ನು ತಿಳ್ಕೊಂಡ್ರೆ ಸಮುದ್ರ ತಿಳ್ಕೊಂಡ ಮೇಲೆ ನೀವು ಬಾವಿ ತಿಳ್ಕೊಳ್ಳೋ ಜರೂರತ್ ಅದನ್ನು. ಸಮುದ್ರ ತಿಳ್ಕೊಂಡ ಮೇಲೆ ಗಟಾರ ತಿಳ್ಕೊಳ್ಳೋ, ಗಟಾರನೂ ಸಮುದ್ರದ ಕಾರ್ಯನೇ ಅದು ಕಾರಣ, ಇದು ಕಾರ್ಯ ಅಂದಮೇಲೆ ಸಮುದ್ರ ಅಪಾರವಾಗ್ಯದ, ನಿರಾಕಾರವಾಗ್ಯದ. ಆ ನಿರಾಕಾರ ವಸ್ತುವನ್ನು ನೀವು ತಿಳ್ಕೊಂಡ ಮೇಲೆ ಇನ್ನೇನೇನು ತಿಳ್ಕೊಳ್ಳೋದು ಬೇಕಾಗಿಲ್ಲ.
ಅದಕ್ಕೆ ಆ ಪರಮಾತ್ಮನು ಪರಬ್ರಹ್ಮ ಶುದ್ಧ ಚೈತನ್ಯ ನಿರುಪಾಧಿಕ ರೂಪವಾಗಿರುವಂಥ ಚೈತನ್ಯ ಸಾಕಾರ ರೂಪದೊಳಗೆ ಬಂದು ಎಲ್ಲರಲ್ಲಿ ಅದಾನ. ಕೆಲವ್ರು ಗುಣಗಳು ಹೆಂಗದಾವ ಹಂಗೆ ಅದಾನ. ಅವ ಭಾಳ ಕೆಟ್ಟವ ಅದಾನ, ಇವ ಭಾಳ ಸುಮಾರು ಅದಾನ, ಅವ ಹಂಗೆ ಅದಾನ ಹಿಂಗೆ ಅದಾನ. ಪುಣ್ಯಾತ್ಮರೇ ಅದನ್ನು ಅನ್ನೋದು ಬಿಡ್ರಿ, ಎಲ್ಲರಲ್ಲಿ ಆ ಚೈತನ್ಯವೇ ಇರುತ್ತದೆ. ಎಲ್ಲರಿಗೆ ನಮಸ್ಕಾರ ಕೂತು ಎಲ್ಲರನ್ನೂ ಒಂದೇ ತೆರನಾಗಿ ಸರ್ವವೆಲ್ಲವನು ಚಿದಾತ್ಮ ಭಾವನೆಗೊಂಡು ಸರ್ವ ಸಮತ್ವದಿಂದಿರೇ ಭಕ್ತಿ ಅಂತಕ್ಕ ಹೇಳ್ಯಾರ. ಆದ್ದರಿಂದ ಇದನ್ನು ಸದ್ಗುರುಗಳಿಂದ ನಮ್ಮ ಪ್ರಕಾಶ್ ಮಹಾರಾಜರಂಥ ಮಹಾತ್ಮರಿಂದ ತಿಳ್ಕೊಂಡು ತಾವು ಧನ್ಯರಾಗ್ರಿ. ಸಮಯ ಇಲ್ಲ, ನನ್ನ ಸಮಯ ಕೊಟ್ಟದ್ದು ಮುಗೀತು. ಇದನ್ನು ಹೇಳ್ಬೇಕಾದ್ರೆ ಭಾಳ ಕಠಿಣ ಅದ, ಮತ್ತು ಇದಕ್ಕೆ ಸಮಯನೂ ಭಾಳ ಬೇಕಾಗ್ತದೆ. ಮತ್ತು ಯಾವಾಗ್ರೂ ಸಮಯ ಇದ್ದಾಗ ನೋಡೋಣ ಅಂತ ಹೇಳ್ತಾ ನನ್ನ 4 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ.